ನನಗೆ ಕುಮಾರಸ್ವಾಮಿ ಅವರ ಮುಖ ನೋಡಿದರೆ ಏನೇನು ನೆನಪಾಗುತ್ತೆ ಅಂತ ನಾನು ಹೇಳಿದರೆ ಅಲ್ಲ ಅವರೇ ಕೇಳಿದ್ದಲ್ಲ ಹೇಳ್ಬೋದು. ಹೌದು ಹೇಳ್ಬೋದಲ್ಲ, ಅವರೇ ಕೇಳಿದ್ದು, ನಾವು ಕೇಳಿದ್ದಾರೆ. ಅವರು ಬರುವುದಿಲ್ಲಲ್ಲ ನಮ್ಮ ಚಾನಲ್ಗೆ, ಬರುದೇ ಇಲ್ಲ ಅವರು. ನಾವು ಕಾರ್ಪೆಟ್ ಹಾಕ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಬನ್ನಿ ಸರ್ ಪ್ಲೀಸ್ ಕಮ್ ಬ್ರದರ್ ಅಂತ ಕರೆದ್ರೆ ಬರಲ್ಲ. ಕರೆಕ್ಟ್. ಅವ್ರ ಭಾಷೆಯಲ್ಲಿ ಅವ್ರಿಗೇನೆ ಮಾತಾಡಿದರೆ ಅವ್ರಿಗೆ ಬೇಜಾರಾಗುತ್ತೆ. ಏನ್ರಿ ಅವನು ಅಲ್ಲಿ ಕೂತ್ಕೊಂಡು 420 ಅಂತಾನಂತ. ನಾನು ಅಂದಿದ್ದಲ್ಲ, ನಾನು ಹೇಳಿದ್ದು ಚಾರ್ಜ್ ಶೀಟಲ್ಲಿದೆ ಅನ್ನಿದ್ದು. ನಾನು ದೇವೇಗೌಡರನ್ನು 420 ಅಂತಿಲ್ಲ, ಮಾಜಿ ಪ್ರಧಾನಿ ದೇವೇಗೌಡರು 420 ಅಂದಿಲ್ಲ. ನಾನು ತಾಣ್ತಿರೋದು ಇದು 420 ಕೆಲಸ ಹೀಗೆ ಮಾಡಿದ್ರೆ ಅಂತ. ಕರೆಕ್ಟ್. 25 ಎಕರೆ ಜಾಗ ಇದ್ದರೆ ನನಗೆ ಜಾಗನೇ ಇಲ್ಲ ಅಂತ ಹೆಂಡತಿ ಹೆಸರಲ್ಲಿ ತಗೊಂಡ್ರೆ ಆ ಕೆಲಸವನ್ನು 420 ಕೆಲಸ ಅಂತ ಹೇಳ್ತಾರೆ ಅಂತ. ಇಟ್ಸ್ ಎ ಫ್ರಾಡ್, ಇಟ್ ಇಸ್ ಎ ಚೀಟಿಂಗ್ ಟು ದ ಗವರ್ಮೆಂಟ್ ಬೈ ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಫ್ಯಾಮಿಲಿ. ಕರೆಕ್ಟ್ ಅಲ್ವಾ? ಮಾಡುವಾಗ ಇಲ್ಲದ ಭಯ, ಕರೆಸ್ಕೊಳ್ಳುವಾಗ ಯಾಕೆ? ಮಾಡುವಾಗ ಇಲ್ಲದ ನಾಚಿಗೆ, ಮಾನ ಮರ್ಯಾದೆ ಗೊತ್ತಾದ ಮೇಲೆ ಬರುವುದು ಯಾಕೆ ಅನ್ನುವ ಕ್ವಶನ್ ಅಷ್ಟೇ. ಕರೆಕ್ಟ್. ಇದರಲ್ಲಿ ನನ್ನ ಒಪಿನಿಯನ್ನಲ್ಲಿ ಯಾವ ಚೇಂಜಸ್ಸೂ ಇಲ್ಲ. ನಾವು ಕಮಿಂಗ್ ಟು ದ ಪಾಯಿಂಟ್. ನೀವು ಏನು ಪಾಯಿಂಟ್ ಮಾತಾಡ್ತಾ ಇದ್ರಿ, ಪವರ್ ಟಿವಿಯ ಬ್ರೇಕಿಂಗ್ ನ್ಯೂಸ್ ಏನಿತ್ತು ಈಗ ಇಂಪ್ಯಾಕ್ಟ್ ತಗೊಳ್ಳಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರಿ ನೀವು. ಈವನ್ ಗವರ್ಮೆಂಟ್, ನಾವು ಹಾಕುವ ಮೊದಲು ಗವರ್ಮೆಂಟ್ಗೂ ಗೊತ್ತಿಲ್ಲ. ದರ್ ಈಸ್ ಒನ್ ಸ್ಯಾಂಕ್ಷನ್ ಪೆಂಡಿಂಗ್ ಇನ್ ಗವರ್ನರ್ ಆಫೀಸ್ ಅಗೇನ್ಸ್ಟ್ ಕುಮಾರಸ್ವಾಮಿ ಅವರು ಅಂತ. ನಮ್ಮ ಅಣ್ಣವರ ಮೇಲೆ ಒಂದು ಎಲ್ಲೋ ನೇತಾಡ್ತಾ ಇದೆ ಅಂತ ಯಾರಿಗೆ ಗೊತ್ತೇ ಇರಲಿಲ್ಲ. ನಾವು ಹಾಕಿದ್ದೇ ಗೊತ್ತಾಗಿದ್ದು ಅಣ್ಣನ ಮೇಲೆ ಒಂದು ತೂಗತ್ತಿ ಇದೆ. ಇವರು ಬೇರೆಯವರ ಮನೆ ಗ್ಲಾಸಿಗೆ ಕಲ್ಲೊಡಿದು ಇವ್ರ ಮನೆ ಗ್ಲಾಸು ಇದೆ, ಒಂದು ತಿರುಗಿಸಿ ಹೊಡೆದ್ರೆ ಇವ್ರ ಮನೆ ಹೊಡಿಯುತ್ತೆ ಅಂತ ಇವ್ರಿಗೆ ಗೊತ್ತಿರಲಿಲ್ಲ. ಇವ್ರ ಮನೆದ ಗ್ಲಾಸ್ ಅಲ್ಲ ಸರ್, ಮನೆನೇ ಗ್ಲಾಸ್. ಇವ್ರದ್ದು ಮನೆದ ಗ್ಲಾಸ್ ಅಲ್ಲ, ಇವರು ಕಟ್ಕೊಂಡ ಇವರ ಸಂಬಂಧಿಕರದ್ದು ಗ್ಲಾಸು, ಇವ್ರದ್ದು ಅತ್ತೆ ಮಾವಂದು ಗ್ಲಾಸು, ಇವ್ರದ್ದು ಭಾವಂದ್ರದ್ದು ಗ್ಲಾಸು, ಅಕ್ಕಂದ್ರದ್ದು ಗ್ಲಾಸು, ಅಪ್ಪಂದು ಗ್ಲಾಸು, ಮನೇಲಿ ಹುಟ್ಟಿದ ಮಕ್ಕಳದ್ದು ಗ್ಲಾಸು, ಇವ್ರ ಅಕ್ಕಪಕ್ಕ ಬಿಸ್ನೆಸ್ ಮಾಡೋರದ್ದು ಗ್ಲಾಸು. ಇಷ್ಟರವರೆಗೆ ಯಾರೂ ತಿರುಗಿಸಿ ಕಲ್ಲು ಹೊಡೆದಿಲ್ಲ. ಅವರಿಗೆ ಧೈರ್ಯ ಇತ್ತು ಅಂದರೆ ನಮ್ಮದು ಬುಲೆಟ್ ಪ್ರೂಫು. ಬುಲೆಟ್ ಪ್ರೂಫ್ ಎಲ್ಲಿಂದ? ಒಂದು ನಾವು ಒಕ್ಕಲಿಗರು ಅಂತ ಒಂದು ಬುಲೆಟ್ ಪ್ರೂಫ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಪದರ ಯಾವುದು? ನನ್ನ ಅಪ್ಪ ಮಾಜಿ ಪ್ರಧಾನಮಂತ್ರಿ ಅಂತ ಒಂದು 2 ಪದರ ಮಾಡ್ಕೊಂಡಿದ್ದೀವಿ ಅಂತ. ಕರೆಕ್ಟ್. ಆದರೆ ಜನಸಾಮಾನ್ಯರು ಈಗ ಮೂರ್ಖರಾಗಿ ಇನ್ನು ಉಳಿದಿಲ್ಲ. ನಾವು ಎಷ್ಟು SITಗಳನ್ನು ನೋಡಿಲ್ಲ. ಹೂ ಟಚಸ್ ಮೀ? ನನ್ನ ಮುಖ ನೋಡಿದ್ರೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನಾವು ಕೆಲವ್ರ ಹತ್ರ ಅನಿಸ್ಬೇಕಾಗತ್ತೆ ಇವರಿಗೆ. ಅವ್ರು ಕೇಳಿದ ಮೇಲೆ ತಡ್ಕೊಳ್ಳುವ ಶಕ್ತಿ ಇರಬೇಕು ಮನುಷ್ಯನಿಗೆ. ಕರೆಕ್ಟ್ ಅಲ್ವಾ? ನಾನು ನಿಮ್ಮ ಹತ್ರ ಕೇಳಿದರೆ ನನ್ನ ಮುಖ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನೀನು ಹೇಳಿದ್ದನ್ನು ತಡ್ಕೊಳ್ಳುವಷ್ಟು ವ್ಯವಧಾನ ಇರಬೇಕು, ಆ ಗಡ್ಸು ನನ್ನ ಹತ್ರ ಇರಬೇಕು. ಇಲ್ಲಾಂದರೆ ಕೇಳಬಾರ್ದು. ಅವ್ರು ಇನ್ನೊಮ್ಮೆ ಕೇಳಿ, ನನ್ನ ಮುಖ ನೋಡಿದರೆ ಏನು ಅನಿಸುತ್ತೆ ಅಂತ ಕೇಳಿದರೆ ಪಾಯಿಂಟ್ ಬೈ ಪಾಯಿಂಟ್ ನಾನು ಹೇಳ್ತೀನಿ. ಈ ಮಗುನು ನೋಡಿದರೆ ನೀವು ಇಂಥವನಂತ ಅನಿಸುತ್ತೆ, ಈ ಹೆಣ್ಮಗುನ ನೋಡಿದರೆ ನನಗೆ ನೀನು ಇಂಥವನಂತ ಅನಿಸುತ್ತೆ, ಈ ಜಾಗ ನೋಡಿದರೆ ನನಗೆ ಇಂಥವನಂತ ಅನಿಸುತ್ತೆ, ಈ ಚಾರ್ಜ್ ಶೀಟ್ ನೋಡಿದರೆ ನನಗೆ ಇಂಥವನಂತ ಅನಿಸುತ್ತೆ, ಮೋದಿಗೆ ಶ್ರೀಲಂಕಾದಲ್ಲಿ ಆದಂಗೆ ಇಲ್ಲಿ ಬಡಿತಾರಂತ ಹೇಳಿದವನು ಇವತ್ತು ಮೋದಿ ಕ್ಯಾಬಿನೆಟಲ್ಲಿ ಇದ್ದಾಗಲೇ ನನಗೆ ನೀನು ಇಂಥವನಂತ ಅನಿಸುತ್ತೆ. ಯಾವುದು ದೇವಗಿರಿಯಲ್ಲಿ ನಾನು ಪ್ರಾಣ ಹೋದರೂ ಬಿಡಲ್ಲ ಅಂತ ಹೇಳಿದ್ವಿ, ಫಸ್ಟ್ ಸೈನ್ ಹಾಕಿದಾಗಲೇ ನನಗೆ ನೀನು ಇಂಥವನಂತ ಅನಿಸುತ್ತೆ. ಪೆನ್ಡ್ರೈವ್ ತೋರಿಸಿ ಯಾವಾಗ ಬಿಡುಗಡೆ ಮಾಡಿಲ್ಲ, ಅದನ್ನು ಕೇಳಿದ ಕೂಡಲೇ ನನಗೆ ನೀನು ಇಂಥವನಂತ ಅನಿಸುತ್ತೆ. ಕರೆಕ್ಟ್ ಅಲ್ವಾ? ಯಾವ ಯಡಿಯೂರಪ್ಪನಿಗೆ ನಿನ್ನ ಅಪ್ಪ ಯಾವ್ಯಾವ ಭಾಷೆಯಿಂದ ಬೈದವರೆ ಅಂತ ಗೊತ್ತು, ಇವತ್ತು ಅವರನ್ನೇ ಹೋಗಿ ಎಂಜಿಲ್ ನೆಕ್ತಾ ಇದ್ದೀರಾ, ಇದನ್ನು ನೋಡಿದರೆ ನನಗೆ ಏನಂತ ಅನಿಸುತ್ತೆ. ಐ ಕ್ಯಾನ್ ಗಿವ್. ಅವ್ರು ತಡ್ಕೊಬೇಕು.